ಈ ಲಿಪ್ಸ್ಟಿಕ್ಸ್ ಗಳು ನಾನು ತುಂಬಾ ಹೋಪ್ಸ್ ಇಟ್ಟು ತುಂಬಾ ಆಸೆ ಪಟ್ಟು ಖರೀದಿಸಿದಂತ ಲಿಪ್ಸ್ಟಿಕ್ ಗಳು, ಬಟ್ ದೀಸ್ ಡಿಂಟ್ ವರ್ಕ್ ಫಾರ್ ಮಿ. ಇದು ಲಾರಿಯಲ್ ಪ್ಯಾರಿಸ್ ಇಂದ ಲಿಪ್ಸ್ಟಿಕ್ಸ್ ಗಳು ಅಂಡ್ ನೋಡ್ಲಿಕ್ಕೆ ಪ್ಯಾಕೇಜಿಂಗ್ ಸ್ವಲ್ಪ ಸಿಮಿಲರ್ ಅಂತ ಅನಿಸ್ಬೋದು ನಿಮ್ಗೆ. ಸೊ ನೋಡ್ಲಿಕ್ಕೆ ಒಂದೇ ರೀತಿ ಇದೆ, ಖಾಲಿ ಇದ್ರದ್ದು ಔಟರ್ ಪ್ಯಾಕೇಜಿಂಗ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅಂಡ್ ಇದ್ರದ್ದು ಫಾರ್ಮುಲೇಷನ್ ಕೂಡ ಡಿಫ್ರೆನ್ಸ್ ಇದೆ. ಕೆಲವೊಂದು ಇದರಲ್ಲಿ ಸಿಮಿಲಾರಿಟೀಸ್ ಇದೆ ಅಂಡ್ ಕೆಲವೊಂದು ಇದರಲ್ಲಿ ಡಿಫ್ರೆನ್ಸ್ ಇದೆ. ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಅದರ ನಂತರ ಇದು ನನಗೆ ಯಾಕೆ ಇಷ್ಟ ಆಗಿಲ್ಲ, ಯಾಕೆ ನಾನು ಇದನ್ನ ಹೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ರೂಶ್ ಸಿಗ್ನೇಚರ್ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ 143 ಲಿಬರೇಟ್. ಈ ಲಿಪ್ಸ್ಟಿಕ್ ಬಗ್ಗೆ ನಾನು ತುಂಬಾ ಇನ್ಫ್ಲೂಯೆನ್ಸರ್ಸ್ ಗಳಿಂದ ಕೇಳಿದ್ದೆ ಅಂಡ್ ಒಳ್ಳೆ ಮಾತುಗಳನ್ನ ಕೇಳಿದ್ದೆ. ಇದು ನಾನು ಸ್ವಾಚ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ಇದ್ರದ್ದು ವಾಂಡ್ ನೋಡಿ ತುಂಬಾ ಚೆನ್ನಾಗಿದೆ. ಈವನ್ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಸ್ಲೀಕ್ ಆಗಿ. ಅಂಡ್ ವಾಂಡ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಸ್ವಾಚ್ ಹೀಗೆ ಬರುತ್ತೆ. ದಿಸ್ ಮೇ ಲುಕ್ ಗುಡ್ ನೌ, ಬಟ್ ನಾನು ಹಚ್ಚಿದ ಮೇಲೆ ಇದು ನನ್ನ ಮುಖಕ್ಕೆ ಸೂಟೇ ಆಗಲ್ಲ. ಇದು ಡ್ರೈ ಡೌನ್ ಆದ ನಂತರ ಒಂಥರ ಆರೆಂಜಿಶ್, ಪಿಂಕಿಶ್, ರೆಡ್ಡಿಶ್ ಎಲ್ಲ ಮಿಕ್ಸ್ ಆದಾಗೆ ಒಂಥರ ಒಂದು ಕಲರ್ ಬರುತ್ತೆ ಅಂಡ್ ದಟ್ ಡಸಂಟ್ ಲುಕ್ ಗುಡ್ ಆನ್ ಮೀ. ಅಂಡ್ ತುಂಬಾ ಫ್ಲೋರಲ್ ಫ್ರೇಗ್ರೆನ್ಸ್ ಇದೆ ಅಂಡ್ ದಟ್ ಐ ಡಿಂಟ್ ಲೈಕ್, ಬಟ್ ಇಟ್ ಇಸ್ ಓಕೆ. ಫ್ರೇಗ್ರೆನ್ಸ್ ಅಷ್ಟೊಂದು ಮ್ಯಾಟರ್ ಮಾಡಲ್ಲ, ಬಟ್ ಇದರದ್ದು ಫಾರ್ಮುಲೇಷನ್ ಕೂಡ ನಂಗೆ ಇಷ್ಟ ಆಗ್ಲಿಲ್ಲ. ಲಿಕ್ವಿಡ್ ಲಿಪ್ಸ್ಟಿಕ್ ಫಾರ್ಮಲ್ಲೇ ಇದೆ, ಆದ್ರೆ ಇದು ಡ್ರೈ ಡೌನ್ ಆಗಲ್ಲ, ಈ ತರಾನೇ ಉಳ್ಕೊಳ್ಳುತ್ತೆ. ಈವನ್ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಸ್ವಲ್ಪ ಹೊತ್ತ ನಂತರ, ಬಟ್ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ಈ ಶೇಡ್ ಇದೆಯಲ್ಲ, ವೆಬ್ಸೈಟ್ ಅಲ್ಲಿ ಈ ತರ ಕಾಣಿಸೋದೇ ಇಲ್ಲ. ನ್ಯೂಡಿಶ್, ಒಂಥರ ಮಾವಿಶ್ ನ್ಯೂಡ್ ಕಲರ್ ಕಾಣಿಸುತ್ತೆ, ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲರ್. ನೀವು ನೋಡ್ಬೋದು, ನಾನು ವೆಬ್ಸೈಟ್ ಅಲ್ಲಿ ಇದ್ರ ಕಲರ್ ಹೇಗೆ ತೋರಿಸಿದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ರೀನ್ ಅಲ್ಲಿ ಬಿಟ್ಟಿರ್ತೀನಿ. ಬಟ್ ದಿಸ್ ಡಿಸಪಾಯಿಂಟೆಡ್ ಮೀ ಅ ಲಾಟ್. ಈ ಲಿಪ್ಸ್ಟಿಕ್ ಅನ್ನು ನಾನು ಎಷ್ಟು ಆಸೆ ಪಟ್ಟು ಖರೀದಿಸಿದ್ನೋ ಅಷ್ಟೇ ಡಿಸಪಾಯಿಂಟ್ಮೆಂಟ್ ನಂಗೆ ಆಯ್ತು. ಬಟ್ ನಾನು ಇನ್ನೊಂದು ಇದಕ್ಕೆ ಚಾನ್ಸ್ ಕೊಡುವ ಅಂತ ಅಂದ್ಬಿಟ್ಟು ಇದೇ ಸಿಮಿಲಾರ್ ರೇಂಜ್ ಇಂದಾನೇ ಹೇಳ್ಬೋದು, ಬಟ್ ಇದನ್ನ ನಾನು ಖರೀದಿಸಿದೆ. ದಿಸ್ ಇಸ್ ದ ಲಾರಿಯಲ್ ಪ್ಯಾರಿಸ್ ಶಿಫಾನ್ ಸಿಗ್ನೇಚರ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ 220 ವಂಡರ್. ನಾನು ಈ ಲಿಪ್ಸ್ಟಿಕ್ ಅನ್ನ ತುಂಬಾ ಹೋಪ್ಸ್ ಇಟ್ಬಿಟ್ಟು ಖರೀದಿಸಿದೆ, ಯಾಕಂದ್ರೆ ನಾನು ಎಣಿಸಿದೆ ಆ ಲಿಪ್ಸ್ಟಿಕ್ ವರ್ಕ್ ಆಗಿಲ್ಲ ಆದ್ರೆ ಏನಾಯ್ತು, ಈ ಲಿಪ್ಸ್ಟಿಕ್ ನೋಡುವ ಇನ್ನೊಂದು ಚಾನ್ಸ್ ಕೊಟ್ಬಿಟ್ಟು ಹೇಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸಿಮಿಲಾರ್ ವಾಂಡ್ ಆಯ್ತಾ, ಬಟ್ ಇದ್ರದ್ದು ಫಾರ್ಮುಲೇಷನ್ ಡಿಫ್ರೆನ್ಸ್ ಇದೆ. ಪೌಡರ್ ಕಿಸ್ ಫಾರ್ಮುಲಾ ಹೇಳ್ತಾರಲ್ಲ ಆ ತರ ಇದೆ. ಅಂಡ್ ಈ ವಾಂಡ್ ಇದೆ ಅಲ್ಲ, ಇದು ಟಿಯರ್ ಡ್ರಾಪ್ ವಾಂಡ್ ಅಂತ ಹೇಳ್ತಾರೆ. ಅಂಡ್ ಇದ್ರದ್ದು ಫಿನಿಶಿಂಗ್ ಇದೆ ಅಲ್ಲ, ವೆಲ್ವೆಟ್ ಫಿನಿಶ್ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಹಚ್ಚುವಾಗ ಕೂಡ ತುಂಬಾ ವೆಲ್ವೆಟಿ ಆಗಿ ಹಚ್ಚುತ್ತೆ. ಅಂಡ್ ಕೆನ್ ಯು ಸಿ ದ ಶೇಡ್? ಇದು ಈ ಶೇಡ್. ಸೊ ದಿಸ್ ಇಸ್ ದ ಶೇಡ್. ಅಂಡ್ ನೀವು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಇದು ಇದರ ಶೇಡೇ ಅಲ್ಲ, ಅದರಲ್ಲಿ ಸ್ವಲ್ಪ ಮರೂನಿಶ್ ಮೆಜೆಂಟಾ ಕಲರ್ ಇರೋ ಶೇಡ್ ಇದೆ, ಬಟ್ ಇದರಲ್ಲಿ ದಿಸ್ ಇಸ್ ಸ್ಟ್ರೇಟ್ ಅಪ್ ಆರೆಂಜ್ ರೆಡ್ ಅಂಡ್ ದಿಸ್ ಡಸಂಟ್ ಸೂಟ್ ಮೀ ಅಗೈನ್. ಈ ಶೇಡ್ ಕೂಡ ನನ್ನ ಲಿಪ್ಸಿಗೆ, ನನ್ನ ಮುಖಕ್ಕೆ, ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗಲ್ಲ. ಈ ಎರಡು ಲಿಪ್ಸ್ಟಿಕ್ ಕೂಡ ನಾನು ಖರೀದಿಸಿದ್ದು ಹೀಗೆ ಬಂತು ಅಂಡ್ ಐ ವಾಸ್ ಟೋಟಲಿ ಡಿಸಪಾಯಿಂಟೆಡ್. ನನಗೆ ಈ ರೇಂಜ್ ಇಷ್ಟನೇ ಆಗಿಲ್ಲ ಎರಡು ಕೂಡ. ತುಂಬಾ ಜನ ಇದ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಾರೆ, ಬಟ್ ಇಫ್ ಯು ಆಸ್ಕ್ ಮೀ ಐ ಹ್ಯಾವ್ ಓನ್ಲಿ ನೆಗೆಟಿವ್ಸ್ ಅಬೌಟ್ ದಿಸ್. ಯಾಕಂದ್ರೆ ವೆಬ್ಸೈಟ್ ಅಲ್ಲಿ ಸ್ವಾಚಸ್ ಕೊಟ್ಟಿರೋ ತರ ನೀವು ಒರಿಜಿನಲ್ ಲಿಪ್ಸ್ಟಿಕ್ ಅಲ್ಲಿ ಈ ತರ ನೀವು ಸ್ವಾಚಸ್ ಕೊಟ್ರೆ that doesn't make sense. and ನಿಮ್ಮ ಕಸ್ಟಮರ್ಸ್ ಗೆ ಹೇಗೆ ಗೊತ್ತಾಗುತ್ತೆ ನೀವು ಜೆನ್ವಿನ್ ಅಂತ ಹೇಳ್ಬಿಟ್ಟು? ಐ ಡೋಂಟ್ ನೋ, ನನ್ಗೆ ಇಷ್ಟನೇ ಆಗಿಲ್ಲ. ಇದು ಎರಡು ನನ್ಗೆ ಸೂಟ್ ಆಗಲ್ಲ. ಇಲ್ಲಿ ನೋಡುವಾಗ ಎರಡು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಬಟ್ ಲಿಪ್ಸ್ ಅಲ್ಲಿ ನೋಡುವಾಗ ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣಿಸುತ್ತೆ. ಅಂಡ್ ಎರಡರದ್ದು ಫಾರ್ಮುಲಾ ಡಿಫ್ರೆಂಟ್ ಆಗಿದ್ರು, ಎರಡು ಮ್ಯಾಟ್ ಫಿನಿಶ್ ಕೊಡುತ್ತೆ ನಿಮ್ಗೆ. ಅಂಡ್ ಇದು ಈಗ ಮ್ಯಾಟ್ ಆಗಿದೆ ಆಯ್ತಾ. ಸೊ ಇದನ್ನ ಕೆನ್ ಯು ಸಿ ದ್ಯಾಟ್ ಟ್ರಾನ್ಸ್ಫರ್ ಆಯ್ತು. ಸೊ ನಾನು ಈ ಲಿಪ್ಸ್ಟಿಕ್ ಅನ್ನು ಮೊದಲು ಹಚ್ಚಿರೋ ಲಿಪ್ಸ್ಟಿಕ್ ಹಚ್ಬಿಟ್ಟು ನಾನು 3-4 ನಿಮಿಷ ಆಯ್ತು ಅಂಡ್ ಇಟ್ ಸ್ಟಿಲ್ ಟ್ರಾನ್ಸ್ಫರ್ಸ್. ಅಂಡ್ ಇದು ಈಗ ಮಾತ್ರ ಅಲ್ಲ, ಇಡೀ ಟೈಮ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂಡ್ ಬಜ್ ಕೂಡ ಆಗುತ್ತೆ ನೋಡಿ. ಸಿ, ದಿಸ್ ಇಸ್ ವಾಟ್ ಐ ಡೋಂಟ್ ಲೈಕ್ ಅಬೌಟ್ ದಿಸ್ ಲಿಪ್ಸ್ಟಿಕ್. ಅಂಡ್ ಈ ಶೇಡ್ಸ್ ಗಳು ನಮ್ಮ ಇಂಡಿಯನ್ ಸ್ಕಿನ್ ಟೋನಿಗೆ ಹೇಳಿದಂತ ಶೇಡ್ಗಳಲ್ಲ. ತುಂಬಾ ಫೇರ್ ಇದ್ರೆ ಇಲ್ಲ ಲೈಟ್ ಸ್ಕಿನ್ ಟೋನ್ ಅವರಿದ್ರೆ ಐ ಥಿಂಕ್ ದೀಸ್ ಕಲರ್ಸ್ ವಿಲ್ ಸೂಟ್ ಫಾರ್ ಯು, ಬಟ್ ದಿಸ್ ಇಸ್ ನಾಟ್ ಫಾರ್ ಬ್ರೌನ್ ಸ್ಕಿನ್ ಗರ್ಲ್ಸ್. ಈ ಲಿಪ್ಸ್ಟಿಕ್ ರೇಂಜ್ ಇಂದ ದೂರ ಇರಿ. ಇದು ಸಿಗ್ನೇಚರ್ ರೇಂಜ್ ಅವರದ್ದು, ಲಾರಿಯಲ್ ಪ್ಯಾರಿಸ್ ಅವರದ್ದು ಸಿಗ್ನೇಚರ್ ರೇಂಜ್. and I'm not impressed with this at all. I really don't like this formulation. I really don't like the shades. I really don't like this lipstick at all. ಈ ರೂಚ್ ಸಿಗ್ನೇಚರ್ ಲಿಪ್ಸ್ಟಿಕ್ ಅಲ್ಲಿ ಶೇಡ್ಸ್ ಗಳ ಹೆಸರು ಐ ಲಿಬರೇಟ್, ಐ ಅಡ್ಮೈರ್, ಐ ಅಡೋರ್ ಆ ತರ ಇದೆ. ಬಟ್ ಐ ವಾಂಟ್ ಟು ಸೇ ಸಮಥಿಂಗ್ ಫಾರ್ ಯು ಲಾರಿಯಲ್. I hate this.